ಅವಿ ಏನು ಹೇಳ್ತಿದೀಯಾ? ಹೌದು, ನನ್ನ ತಮ್ಮ ಅಷ್ಟು ಡಿಪ್ರೆಸ್ ಆಗಿರೋದು ನಾನು ಖಂಡಿತ ನೋಡೋಕ್ಕಾಗಲ್ಲ. ದೀಪಿಕಾ, ಹೇಗೂ ನಾವೆಲ್ಲರೂ ಒಪ್ಪಿದ್ದೀವಿ, ನಿಮ್ಮ ಅಮ್ಮನೂ ಇಲ್ಲೇ ಇದ್ದಾರೆ. ಹ್ಞೂ ಅಂದರೆ ಈಗಲೇ ಮದುವೆ ಮಾಡಿಸ್ಬಿಡ್ತೀನಿ. ಅವಿ ಬೇಡ, ದುಡುಕ್ಬೇಡ. ಒಬ್ಬ ತಂದೆಗೆ ತನ್ನ ಮಗಳ ಮದುವೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ಜನಾರ್ದನ್ ಅವ್ರು ಏನೇ ಮಾಡಿದ್ರು ಅವ್ರ ಮಗಳ ಮೇಲಿರೋ ಪ್ರೀತಿಗೋಸ್ಕರ ಮಾಡಿರ್ತಾರೆ. ಹಾಗಂತ ನಾವೀಗ ಅವ್ರಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಮದುವೆ ಮಾಡಿಸಿ ಅವ್ರ ಮನಸ್ಸು ನೋಯಿಸೋದು ಬೇಡ. ಅಲ್ಲ, ಅವ್ರಿಗೆ ನಿಜವಾಗ್ಲೂ ದೀಪಿಕಾ ಮೇಲೆ ಕನ್ಸನಿದ್ರೆ ಅವ್ರು ಅಭಿನೇ ಮದುವೆ ಆಗ್ತೀನಂತ ಹೇಳಿದ ಮೇಲೂ ಬೇರೆ ಹುಡುಗನ್ನ ನೋಡಿ ಮದುವೆ ಮಾಡೋಕ್ಕೆ ಯಾಕೆ ಪ್ರಯತ್ನ ಮಾಡ್ತಿದ್ರು? ನಾವು ಹೀಗೆ ಬಿಟ್ಟರೆ ಬೇರೆ ಏನಾದರೂ ಅನಾಹುತ ಆಗುತ್ತೆ. ಅದಾಗಬಾರ್ದು ಅಂದರೆ ನಾವು ಈಗಲೇ ಮದುವೆ ಮಾಡಿಸ್ಬೇಕು. ಆಮೇಲೆ ಒಪ್ಕೋತಾರೆ ಅವರು. ಇಲ್ಲ ಅವಿ, ಒಳ್ಳೆ ಕೆಲಸ ಆಗೋದಷ್ಟೇ ಮುಖ್ಯ ಅಲ್ಲ, ಅದು ಹೇಗಾಗತ್ತೆ ಅನ್ನೋದು ಮುಖ್ಯ. ನಿನಗೆ ಹೇಗೆ ನಿನ್ನ ತಮ್ಮನ ಮೇಲೆ ಪ್ರೀತಿ ಇದೆಯೋ ಅದೇ ಥರ ಇವಳ ಅಪ್ಪನಿಗೆ ಇವಳ ಮೇಲೂ ಪ್ರೀತಿ ಇರುತ್ತೆ. ಹೌದು ರೀ, ಅಮ್ಮ ಹೇಳ್ತಿರೋದು ನಿಜ. ಈ ಥರ ಮದುವೆ ಆದರೆ ಮುಂದೆ ವನಜ ಆಂಟಿಗೂ ತೊಂದರೆ ಆಗತ್ತೆ. ಮತ್ತೇನು ಮಾಡೋಣ ಅಂತೀರಾ? ನಾವಿವಾಗ ಇಲ್ಲಿಗೆ ಬಂದಿದ್ದು ದೀಪಿಕಾ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ. ಇವಳ ಮನ್ಸಲ್ಲೂ ಅಭಿನೇ ಇರೋದು ಅಂತ ಆಯ್ತಲ್ಲ, ಇನ್ಯಾರೂ ಇವರಿಬ್ರನ್ನ ತಡೆಯೋದಕ್ಕಾಗೋದಿಲ್ಲ. ದೀಪಿಕಾ, ಯಾರೇ ಬಂದು ನಿನ್ ಮನ್ಸಲ್ಲಿ ಅಭಿ ಇದಾನ ಇಲ್ವಾ ಅಂತ ಕೇಳಿದ್ರೆ ನೀನ್ ಧೈರ್ಯವಾಗಿ ಇರೋ ವಿಷಯನ ಹೇಳ್ತೀಯಾ? ಆದ್ರೆ ಅಭಿನೇ ಮದುವೆ ಆಗೋದು ಅಂತ ಎಂಥ ಪರಿಸ್ಥಿತಿಲಾದ್ರೂ ಒಪ್ಕೋತೀಯಾ? ಖಂಡಿತ. ನನಗೆ ನರ್ಕ ಸಾಕಾಗಿದೆ. ಅವನಿಲ್ದೆ ಒದ್ದಾಡಿ ನನ್ನ ಲೈಫಲ್ಲಿ ಇನ್ನೇನು ಬೇಡ, ಅವನೊಬ್ಬನೇ ಇದ್ರೆ ಸಾಕು ಅನ್ನಿಸ್ಬಿಟ್ಟಿದೆ. ನಾನು ಎಲ್ಲಿ ಬೇಕಾದರೂ ಯಾರ ಎದುರು ಬೇಕಾದರೂ ಇದೇ ಮಾತು ಹೇಳಕ್ಕೆ ರೆಡಿ ಇದ್ದೀನಿ. ಒಳ್ಳೇದು. ಹಾಗಾದ್ರೆ ನಾವಿನ್ ಮುಂದಿನ ಹೆಜ್ಜೆ ಇಡ್ಬೋದು. ಈ ಜನಾರ್ದನ್ ಅವ್ರ ಮನಸ್ಸು ಹೇಗೆ ಬದಲಾಯಿಸೋದು ಅಂತ ಯೋಚನೆ ಮಾಡಬೇಕು. ಎಷ್ಟೇ ಹಠ ಇದ್ರೂ ಅಪ್ಪನಿಗೆ ಮಗಳ ಕಣ್ಣೀರು ಹಾಕೋದು ನೋಡೋದು ಕಷ್ಟ ಆಗತ್ತೆ. ಹಾಗಿದ್ರೆ ನೀವು ಮಾತಾಡ್ದಾಗಲೇ ಒಪ್ಕೋಬೇಕಿತ್ತಲ್ವಾ? ಅವತ್ತಿನ ಪರಿಸ್ಥಿತಿ ಅವತ್ತಿಗೆ. ಈಗ ಮತ್ತೆ ಪ್ರಯತ್ನ ಮಾಡೋಣ. ಮತ್ತೇನಾ? ಹೌದು. ಇನ್ನೆಷ್ಟು ಪ್ರಯತ್ನ? ಅವ್ರು ಒಪ್ಕೊಳ್ಳೋವರೆಗೂ. ಅದಾಗತ್ತೆ ಅಂತೀರಾ? ಖಂಡಿತ. ನಾವು ಇನ್ನೊಂದ್ಸಲ ಮಾತಾಡೋಣ. ಈ ಮದುವೆ ಆಗೇ ಆಗತ್ತೆ. ಗುಡ್. ಎಕ್ಸ್ಪೀರಿಯನ್ಸ್ ಎಲ್ಲ ಓಕೆ. ನಿಮ್ಮ ಪ್ರೊಫೈಲ್ಗೆ ಸೂಟ್ ಆಗೋಂಥ ಕೆಲಸನೂ ಇದೆ. ಥ್ಯಾಂಕ್ ಯು ಸರ್. ಪ್ಯಾಕೇಜ್ ಎಲ್ಲ ನಿಮಗೆ ಓಕೆ ಇದೆ ಅಲ್ವಾ? ಹಾಂ ಸರ್, ಓಕೆ ಇದೆ. ಓಕೆ ನೋಡಿ ಸಮರ್, ನಾವೆಲ್ಲ ಫೈನಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪ್ರೀವಿಯಸ್ ಕಂಪ್ನಿಯವರಿಂದ ನಿಮ್ಮ ಬಗ್ಗೆ ಒಪಿನಿಯನ್ ತೊಗೊಬೇಕಾಗುತ್ತೆ. ಸೊ ನೀವು ಒಂದು 5 ಮಿನಿಟ್ಸು ಆಚೆ ವೆಯ್ಟ್ ಮಾಡ್ಬೋದಾ ಪ್ಲೀಸ್? ಶೋರ್ ಸರ್. ಹಲೋ ಸರ್, ಗುಡ್ ಮಾರ್ನಿಂಗ್. ನಾನು ಕಿರಣ್ ಅಂತ, ನಾಯರ್ ಸೊಲ್ಯೂಷನ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸಮರ್ಥ್ ಅಂತ ಒಬ್ರು ಕೆಲಸ ಮಾಡ್ತಾ ಇದ್ರಲ್ವಾ? ಅವರು ರೀಸೆಂಟಾಗಿ ರಿಸೈನ್ ಮಾಡಿರ್ಬೇಕಲ್ಲ, ಅವರು ಈಗ ನಮ್ಮ ಕಂಪ್ನಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಓ ಅವನಾ? ಇಲ್ಲಿ ಪ್ಯಾಂಟ್ರಿಲಿ ಸರ್ವರ ಕೆಲಸ ಮಾಡ್ತಿದ್ನಲ್ಲ ಆ ಸಮರ್ಥ? ವಾಟ್? ಪ್ಯಾಂಟ್ರಿಲ್ಲ ಸರ್ವರ? ಏನು ಹೇಳ್ತಾ ಇದ್ದೀರಾ ನೀವು? ಅವನು ನಮ್ಮ ಬಾಸ್ ಮೇಲೆ ಕೈ ಮಾಡಕ್ ಹೋಗಿ ಗಲಾಟೆ ಎಲ್ಲ ಆಗಿತ್ತು ಸರ್. ಅದಕ್ಕೆ ಅವನ್ನ ಇಲ್ಲಿ ಪ್ಯಾಂಟ್ರಿ ಕೆಲ್ಸಕ್ಕೆ ಹಾಕಿದ್ದು. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್. ರೀ ಸಮರ್ಥ್, ಅಲ್ರಿ ಸಮರ್ಥ್, ನಿಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನೆಗೆಟಿವ್ ಆಗಿ ಹೇಳ್ತಿದಾರಲ್ರಿ. ಅಲ್ಲಿ ಕಂಪನಿ ಬಾಸ್ ಮೇಲೆ ಕೈ ಮಾಡಕ್ ಹೋಗಿದ್ರಂತೆ. ಸರ್, ಅದು ಪರ್ಸನಲ್ ವಿಷಯಕ್ಕೆ ಸರ್. ವಾಟ್ ಎವರ್, ಸಾರಿ ರೀ. ಈ ಥರ ಬ್ಲಾಕ್ ಮಾರ್ಕ್ ಬಿದ್ದ ಮೇಲೆ ನಾವು ತಗೊಳಕ್ಕಾಗಲ್ಲ. ಸರ್ ಇಲ್ಲ ಸರ್. ಪ್ಲೀಸ್ ಗೆಟ್ ಔಟ್.
ಮನೆ ಒಡವೆ ಎಲ್ಲ ತಂದಿದ್ದೀನಿ. ಇದನ್ನ ಗಿರ್ವಿ ಇಟ್ಟರೆ 3 ಲಕ್ಷ ಸಿಗೋದು ಪಕ್ಕ. ವೇಟ್ ಎಷ್ಟಿದೆ ನೋಡಿ, ಗಿರ್ವಿ ಇಡಬೇಕಿತ್ತು. ನನಗೆ 3 ಲಕ್ಷ ದುಡ್ಡು ಬೇಕಿತ್ತು. ಆಮೇಲೆ ಇದೇ ಥರದ್ದು ಡ್ಯೂಪ್ಲಿಕೇಟ್ ಒಡವೆನೂ ಬೇಕು. ಅದು ನೆಂಟರು ಮದುವೆಗೆಲ್ಲ ಹೋಗ್ಬೇಕಂದ್ರೆ ಬೇಕಲ್ವಾ, ಇದನ್ನೆಲ್ಲ ಗಿರ್ವಿ ಇಟ್ಟೆ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಇದೇ ಥರದ್ದು ಹಾಕೊಂಡು ಹೋದರೆ ಯಾರೂ ಏನೂ ಕೇಳಲ್ಲ ಅಂತ. ಆಯಿತು, ಮಾಡಿಸ್ಕೊಡೋಣ. ಯಾಕೋ ಇಷ್ಟೊಂದು ಬೇಜಾರಲ್ಲಿದೆಯಾ? 4 ಕಂಪ್ನಿಯವ್ರು ಕರೆದ್ರು ಅಂತ ಹೇಳಿದೆ, ಒಂದು ಕಡೆನೂ ಕೆಲಸ ಆಗಲಿಲ್ವಾ? ಆಗಿತ್ತು ಬಾಸು. ಎಲ್ಲ ಮುಗಿದ್ಮೇಲೆ ನನ್ನ ವರ್ಕ್ ಹಿಸ್ಟ್ರಿ ಕೇಳೋಕ್ಕೆ ಹಳೆ ಕಂಪ್ನಿಯವ್ರಿಗೆ ಫೋನ್ ಮಾಡ್ತಾ ಇದ್ರು. ಬಿ ಆಫೀಸಲ್ಲಿ ನನ್ನ ಬಗ್ಗೆ ಒಳ್ಳೇದು ಮಾತಾಡೋರು ಯಾರಿದ್ದಾರೆ ಹೇಳು? ಎಲ್ಲ ಕಡೆನೂ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯಿತು. ಬಿಡು, ಬೇಜಾರು ಮಾಡ್ಕೋಬೇಡ. ಬೇರೆ ಕಂಪ್ನಿನಲ್ಲಿ ಟ್ರೈ ಮಾಡಿದ್ರಾಯ್ತು. ಅಷ್ಟೇ ಬಾಸು, ಬೆಂಗಳೂರಲ್ಲಿ ಕಂಪ್ನಿಗೆ ಏನು ಕಡಿಮೆನಾ? ಕೆಲಸ ಸಿಕ್ಕೇ ಸಿಗುತ್ತೆ. ಏನು ಇತ್ತೀಚೆಗೆ ಬರೀ ಚಪಾತಿನೇ ಮಾಡ್ತಾ ಇದ್ಯಾ? ನೀನು ಹೇಗೆ ಊದ್ಕೊಂಡಿದ್ಯಾ ಗೊತ್ತಾ? ಚಪಾತಿ ತಿಂದರೆ ಸ್ಲಿಮ್ ಇರ್ತಾರೆ ಅಂತ ಮಾಡ್ತೀನಿ. ನಾನು ಊದ್ಕೊಂಡಿದ್ದೀನಿ. ಹ್ಞೂ, ಮತ್ತೆ ನೋಡು. ನಿನ್ನ ತಂಗಿ ಪ್ರೆಗ್ನೆಂಟ್ ಆದರೂ ಅವಳಿಗೆ ಇನ್ನೂ ಹೊಟ್ಟೆ ಬಂದಿಲ್ಲ. ಆದರೆ ನಿನಗೆ ಹೇಗೆ ಹೊಟ್ಟೆ ಬಂದಿದೆ ನೋಡು. ನಿನ್ನ ಮೇಲೆ ನನಗೆ ಏನಕ್ಕೂ ಭಯ ಆಗಿಲ್ಲ. ನಾನು ಜೋಪಾನವಾಗಿ ನೋಡ್ಕೋಬೇಕು. ನನಗೇನೇನು ತಿನ್ನಬೇಕು ಅನ್ಸುತ್ತೋ ಎಲ್ಲ ಮಾಡ್ಕೊಡ್ಬೇಕು. ಆಮೇಲೆ ಆಮೇಲೆ ನಾನು ಕೇಳಿದ್ದೆಲ್ಲ ಕೊಡಬೇಕು. ಕೊಡ್ಲಾ? ಏ ಸಮರ್, ಸಮರ್ ನಿಂತ್ಕೋ. ಸಮರ್ ನೋಡ್ಬೇಡ. ಸಮರ್ ಸದ್ಯ ಇನ್ಯಾರಿಗೂ ಅನುಮಾನ ಬರಲ್ಲ. ಹೇಗಿದ್ರು ಚಿನ್ನದ ತಲೆ ಮೇಲೆ ಹೊಡೆದು ಹಾಕಿದಾವೆ. ಇನ್ಮೇಲೆ ನಾನು ಡಬಲ್ ಸೈಡ್ ಕನ್ಸು ಕಾಣ್ಬೋದು. ಅದಕ್ಕೆ ಯಾಕೆ ನಗ್ತಾ ಇದ್ದೀರಾ? ಏನಿಲ್ಲಪ್ಪ. ಅಲ್ಲ, ಏನು ವಿಚಾರ? ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ ಅನಿಸ್ತಾ ಇದೆ. ಹೌದು, ಮುಚ್ಚಿಡ್ತಿದ್ದೀವಿ. ಇನ್ನು ಸ್ವಲ್ಪ ಹೊತ್ತು ಹೋದರೆ ನಿನಗೂ ಗೊತ್ತಾಗತ್ತೆ. ಅದಕ್ಕೆ ಯಾಕೆ ಕಾಯಬೇಕು? ಈಗಲೇ ಹೇಳಿದ್ರೆ ಏನಾಗುತ್ತೆ? ಅದನ್ನು ಹೇಳಬೇಕಾದವರು ಇನ್ನೂ ಬಂದಿಲ್ಲ. ಬ್ರೋ, ಏನು ಹೇಳ್ತಿದ್ಯಾ? ಏನು ವಿಷಯ? ಯಾರು ಬರಬೇಕು, ಯಾರು ಹೇಳಬೇಕು? ನಂಗೆ ಏನು ಅರ್ಥ ಆಗ್ತಿಲ್ಲ. ವೇಟ್ ಮಾಡೋ, ಎಲ್ಲ ಗೊತ್ತಾಗತ್ತೆ. ಇವ್ರದ್ದು ಊಟ ಆಗಿದೆ, ಯಾಕೆ ಕರ್ಕೊ ಬಂದ್ರು? ನಾನೇ ತುಳಸಿಯವ್ರಿಗೆ ಹೇಳಿದ್ದೆ ಶಾರ್ವರಿ, ಇವ್ರು ಊಟ ರೂಮ್ನಲ್ಲಿ ಮಾಡಿದ್ರು ನಾವೆಲ್ಲ ಊಟ ತಿಂಡಿ ಮಾಡುವಾಗ ನಮ್ಮ ಜೊತೆಲಿರಲಿ ಅಂತ. ಏನಂತೀಯ ಮಹೇಶ? ನಂಗೆ ಖುಷಿ. ನೋಡಿದೆ ಶಾರ್ವರಿ, ಎಲ್ಲರೂ ಜೊತೆಲಿದ್ದರೆ ಖುಷಿ ಅಂತ ಹೇಳ್ತಾರೆ.
ಮಹೇಶ, ಇನ್ಮೇಲೆ ಯಾವಾಗಲೂ ಹೀಗೆ ಖುಷಿಯಾಗಿರು. ತುಳಸಿಯವರೇ, ಅಭಿಗೆ ವಿಷಯ ಹೇಳಲ್ವಾ? ಅವನ ಆಗ್ಲಿಂದ ಅವಿನ ಪೂರ್ಣಿನ ಪೀಡಿಸ್ತಿದ್ದಾನೆ. ಅಭಿ, ನಿನ್ಗೊಂದು ಸಂತೋಷದ ಸುದ್ದಿ. ನಾವಿವತ್ತು ದೀಪಿಕನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ವಾಟ್? ದೀಪಿಕಾನ? ಅವಳೇಳಿ ಸಿಕ್ಕಿದ್ಲು? ಪಪ್ಪ ಅವಳನ್ನ ಮೀಟ್ ಮಾಡಕ್ ಬಿಟ್ರಾ? ಅವ್ರಿಗೆ ಗೊತ್ತಿಲ್ಲದೆ ಬಂದಿದ್ಲು. ಹೌದು, ತುಳಸಿ ಅಮ್ಮನೆ ವನಜ ಆಂಟಿಗೆ ಫೋನ್ ಮಾಡಿ ಅವಳನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ರು. ಅದಕ್ಕೆ ಆಂಟಿ ಕರ್ಕೊಂಡು ಬಂದಿದ್ರು. ಮೈ ಗಾಡ್, ಹೇಗಿದ್ದಳು ಅವಳು? ನನ್ನ ಬಗ್ಗೆ ಕೇಳಿದ್ಲ? ಇಲ್ಲ ಕಣೋ, ಅವಳು ನಿನ್ನ ಬಗ್ಗೆ ಏನೂ ಕೇಳಿಲ್ಲ. ಅವಳು ನಿನ್ನ ಮರ್ತೇ ಬಿಟ್ಟಿದ್ದಾಳೆ. ತಮಾಷೆ ಮಾಡಿದೆ ಕಣೋ. ದೀಪಿಕಾ ಮನಸ್ಸಲ್ಲಿ ನೀನು ಇದೆಯೋ ಇಲ್ವೋ ಅಂತ ನಾವು ತಿಳ್ಕೊಳಕ್ಕೇ ಹೋಗಿದ್ದು. ಈಗಲೂ ದೀಪಿಕಾ ಮನಸ್ಸಲ್ಲಿ ನೀನೇ ಇದೆಯಾ? ಬ್ರೋ, ನಿಜ ಹೇಳ್ತಿದ್ಯಾ ತಾನೆ? ನೀನು ಅಲ್ಲಿಗೆ ಹೋಗಿದ್ಯಾ? ಹೌದು. ಮೈ ಗಾಡ್, ನನಗಿದು ಯಾವುದು ನಂಬಕ್ಕೆ ಆಗ್ತಾ ಇಲ್ಲ. ಅಭಿ, ದೀಪಿಕಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಆದ್ರೆ ಅವ್ರ ಅಪ್ಪನ ಭಯಕ್ಕೆ ಸುಮ್ಮನಿದ್ಲು. ಅದು ಅಲ್ಲದೆ ಅವಳಿಗೆ ಆಚೆ ಬಂದು ನಿನ್ನನ್ನು ಭೇಟಿ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ನೀನು ಅಲ್ಲಿಗೆ ಹೋಗದಿರೋದು ನೋಡಿ ನೀನು ಅವಳನ್ನ ಮರ್ತೇ ಬಿಟ್ಟಿದ್ಯಾ ಅಂತ ಅವಳು ಅನ್ಕೊಂಡಿದ್ಲು. ಹೌದು ಅಭಿ, ದೀಪಿಕಾ ಅವರಪ್ಪ ಅವಳು ನಿನ್ನ ಮೀಟ್ ಮಾಡದೇ ಇರೋ ಹಾಗೆ ಮಾಡಿದ್ರು. ನಾವೆಲ್ಲರೂ ಸೇರಿ ನಿನ್ನ ಮನಸ್ಸಲ್ಲಿ ಇನ್ನೂ ಅವಳೇ ಇದ್ದಾಳೆ, ಅವಳು ಇಲ್ಲದೆ ನೀನು ನೊಂದ್ಕೊಂಡಿದ್ಯಾ ಅಂತ ಹೇಳಿದ್ಮೇಲೆ ಅವಳ ಮುಖದಲ್ಲಿ ನಗು ಬಂದಿದ್ದು. ಹಾಗಾದ್ರೆ ದೀಪಿಕಾ ಇನ್ನೂ ನನ್ನ... ಹೌದು, ಈಗ ಮಾತ್ರ ಅಲ್ಲ, ಯಾವಾಗಲೂ ನಿನ್ನೆ ಪ್ರೀತಿಸೋದು ಅಂತಲೂ ಹೇಳಿದಾಳೆ. ದೇವ್ರೆ, ಇದೆಲ್ಲ ಕನ್ಸಲ್ಲ ತಾನೆ? ಇಲ್ಲ ಭೀ, ಇವತ್ತು ಇವ್ರು ನನ್ನ ತಡೆದಿಲ್ಲ ಅಂತಿದ್ರೆ ನಿನ್ನ ದೀಪಿಕಾನ ಇವತ್ತು ಮದುವೆ ಮಾಡಿಸೇ ಬಿಡ್ತಿದ್ದೆ. ಹೌದು ಅಭಿ, ನಿಮ್ಮಣ್ಣ ಇವತ್ತು ನಿಮ್ಮಿಬ್ಬರನ್ನ ಓಡಿಸ್ಕೊಂಡು ಹೋಗಿ ಮದುವೆ ಮಾಡಿಸೇ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆದರೆ ತುಳಸಿ ಅಮ್ಮ ಹಾಗೆಲ್ಲ ಮಾಡೋದು ಬೇಡ ಅಂತ ಹೇಳಿದ್ರು. ಅಯ್ಯೋ, ಒಳ್ಳೇದೇ ಆಯ್ತು. ಹಾಗೆಲ್ಲ ಮದ್ವೆ ಆದ್ರೆ ನಾನು ಅಭಿಬ್ರೋ ಮದ್ವೆನಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಕರೆಕ್ಟಾಗಿ ಒಂದು ಡ್ರೆಸ್ಸು ತಗೊಳಕ್ ಆಗ್ತಿರ್ಲಿಲ್ಲ. ಲೇ ತರ್ಲೆ, ನಿನ್ಗೆ ಯಾವಾಗಲೂ ಇದೇ ಚಿಂತೆ. ಅದು ಹಾಗಲ್ಲ ಪೂರ್ಣಿ, ಎಷ್ಟೇ ಅಂದರೂ ಜನಾರ್ದನ್ಗೆ ಅವಳ ಮಗಳಲ್ವಾ. ಇಷ್ಟು ವರ್ಷ ಸಾಕಿದ್ದಾರೆ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈಗ ಅವಳ ಜೀವನದ ಇಷ್ಟು ದೊಡ್ಡ ನಿರ್ಧಾರನ ನಾವಷ್ಟೇ ತಗೊಳ್ಳೋದು ತಪ್ಪಾಗತ್ತೆ. ಅವ್ರನ್ನೂ ಒಪ್ಸಿ ಮದುವೆ ಮಾಡ್ಸೋಣ. ಅವ್ರು ನಿಮಗೆ ಅಷ್ಟೇ ಅವಮಾನ ಮಾಡಿದ್ರು ನೀವು ಅವ್ರ ಪರವಾಗಿ ಮಾತಾಡ್ತಿದ್ರಲ್ಲ ಅಮ್ಮ. ತುಳಸಿಯವರೇ, ಎಷ್ಟು ಒಳ್ಳೆ ಸುದ್ದಿ ನೋಡಿ. ನಮ್ಮ ಅಭಿಮುಖ ಎಷ್ಟು ಹೊಳಿತಿದೆ ಅಂತ. ಆ ಜನಾರ್ದನ್ ಸ್ವಂತ ಮಗಳ ವಿಷಯದಲ್ಲಿ ಈ ತರ ಆಡ್ತಿದ್ದಾರೆ. ಬಿಡಿ ಚಿಕ್ಕಮ್ಮ, ನಾನಂತೂ ಡಿಸೈಡ್ ಮಾಡಿದ್ದೀನಿ. ಆ ಜನಾರ್ದನ ಒಪ್ಸೋಕ್ಕೆ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಆದರೂ ಅವ್ನು ಮಂಡಾಟ ಹಿಡಿದ್ರೆ ಅಭಿನೂ ದೀಪಿಕನೋ ಎಲ್ಲಾದರೂ ಕರ್ಕೊಂಡು ಹೋಗಿ ನಾವೇ ಮದುವೆ ಮಾಡಿಸ್ಬಿಡೋಣ. ಇಲ್ಲೇನೇ ಮಾಡ್ತಿದ್ಯಾ? ವಾಕಣ್ಣ. ವಾಕ್ ಇಲ್ಲಿ? ಹ್ಞೂ, ನಾನು ಓಡಾಡ್ದಷ್ಟು ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದು ಸೀದಾ ಓಡಾಡ್ಬಾರ್ದಂತೆ, ಜಿಗ್ಜಾಗಲ್ಲಿ ಓಡಾಡ್ಬೇಕಂತೆ. ಅದಕ್ಕೆ ನನ್ನ ರೂಮಿಂದ ಇಲ್ಲಿಗೆ, ಇಲ್ಲಿಂದ ನನ್ನ ರೂಮ್ಗೆ ಓಡಾಡ್ತಿದ್ದೀನಿ. ಎಲ್ಲಿ ದಾರಿ ಬಿಡು. ಬಾಸು, ಇವಳೇನೋ ಗೋಲ್ಮಾಲ್ ಮಾಡ್ತಿದ್ದಲ್ಲ ಅಂತ ಡೌಟು. ಸಮರ್ಥ್, ಯಾಕೋ ಹಾಗೆಲ್ಲ ಹೇಳ್ತೀಯ? ನಿಂಗೆ ಗೊತ್ತಲ್ಲ ಬಾಸ್ ಅವಳು ಹೇಗೆ ಅಂತ.
ಅದು ಅಲ್ಲದೆ ಈ ರೂಮ್ ಒಳಗಡೆ ಬಂದು ನಿಂತಿದ್ಲು ಅಂದರೆ ಸಮರ್ ಹಾಗೆಲ್ಲ ಡೌಟ್ ಪಡ್ಬೇಡ ಕಣ. ಸುಮ್ಮನಿರು ಬಾಸು. ಸತ್ಯ ಎಲ್ಲ ಹಾಗೆ ಇದೆ. ಏನೋ ಡೌಟ್ ಕ್ಲಿಯರ್ ಆಯ್ತಾ? ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಬಿಡು. ಅದು ಹಾಗಲ್ಲ, ಇಷ್ಟು ದಿನ ನೀನು ಹೌದೌದು, ನೀ ತುಂಬಾ ಚೇಂಜ್ ಆಗಿದ್ಯಾ ಬಿಡು. ಸ್ವಂತ ತಂಗಿ ಮೇಲೆ ಇಷ್ಟು ನಂಬಿಕೆ ಕಳ್ಕೊಂಡಿದ್ಯಾ. ನಾನ್ ನಿನ್ನಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಣ್ಣ. ನನ್ನ ಈ ಮನೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನೀನೇ ಕರ್ಕೊಂಡ್ ಬಂದೆ, ಆದ್ರೆ ಈಗ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಸಂಧ್ಯಾ ಹಾಗೆಲ್ಲ ಏನಿಲ್ಲ, ಏನೇನೋ ಮಾತಾಡ್ಬೇಡ. ಸಾರಿ. ಈಗ ಸುಮ್ನೆ ಸಾರಿ ಕೇಳಿದ್ರೆ ನಾನು ಕೇಳಲ್ಲ. ಮತ್ತಿನ್ನೇನು ಮಾಡಬೇಕು? ನನಗೆ ಒಳ್ಳೆ ತಿಂಡಿ ಕೊಡ್ಸು, ಎಲ್ಲಿ ಏನು ಅಂತ ನಾನೇ ಹೇಳ್ತೀನಿ. ಈ ಬೀರು ತೆಗೆದ ತಪ್ಪಿಗೆ ಬೇಕಿತ್ತು ನನಗಿದು. ನನಗೆ 3 ನಾಮ ಆಯ್ತು. ಹೇಳು. ಪಿಜ್ಜಾ, ಎಕ್ಸ್ಟ್ರಾ ಚೀಸ್, ಆಮೇಲೆ ರಸ್ಮಲೈ, ರೋಟಿ ಜೊತೆ ಪಾಲಕ್ ಪನ್ನೀರ್. ಇದೆಲ್ಲ ನೀನು ಒಬ್ಬಳೇ ತಿಂತೀಯ? ನಿಮಗ್ ಬೇಕಿದ್ರೆ ಎಕ್ಸ್ಟ್ರಾ ತರಿಸ್ಕೊಳ್ಳಿ. ಸದ್ಯ ಇವರಿಬ್ರಿಗೂ ಅನುಮಾನ ಬಂದಿಲ್ಲ. ಹೇಳಿ. ನನ್ನ ನಂಬರ್ ಇದೆಯಾ ಜನಾರ್ದನ್? ಸೇವ್ ಮಾಡದೆ ಹೋದ್ರು ಕೆಲವು ನಂಬರ್ ಮರೆಯೋಕ್ಕಾಗಲ್ಲ. ಹೇಳಿ, ಏನು ವಿಷಯ? ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನೆನಪಿಟ್ಕೋಬೇಕು ಅಂತ ನನಗೇನಿಲ್ಲ. ನಿಮ್ಮ ಫ್ಯಾಮಿಲಿಯವ್ರು ಸುಮ್ಮನೆ ಬಿಡಬೇಕಲ್ವಾ? ಬಂದು ನನ್ನ ಮನಸ್ಸು ಕೆಡಿಸ್ತಾರೆ. ವಿಷಯ ನನಗೂ ಗೊತ್ತಾಯಿತು. ನಾನು ತಡೆಯೋಕ್ಕೆ ಪ್ರಯತ್ನ ಪಟ್ಟರು ಅದು ತುಳಸಿ ನಿಮ್ಮ ಮನೆಗೆ ಹೋದ್ರು. ಸೊ ನಿಮ್ಮ ಮಾತು ನಿಮ್ಮ ಮನೆ ನಡೆಯಲ್ಲ ಅಂತಾಯಿತು. ಇಷ್ಟು ಬೇಗ ಇಷ್ಟೊಂದು ಬದಲಾವಣೆ? ಶಟ, ಆಡ್ಕೋಬೇಡಿ. ನನ್ನ ಮನೆಯಲ್ಲಿ ಯಾವತ್ತಿದ್ರೂ ನನ್ನ ಮಾತೆ ನಡೆಯೋದು. ಪ್ರಯತ್ನ ಪಟ್ಟರೆ ತುಳಸಿನ ತಡೆಯೋದು ನನಗೇನು ಕಷ್ಟ ಆಗ್ತಿರ್ಲಿಲ್ಲ. ಆದರೂ ನಾನೇ ಸುಮ್ಮನಾದೆ. ಫೋನ್ ಮಾಡಿದ ವಿಷಯ ಹೇಳಿ. ನಿಮ್ಮ ಮುಂದೆ ಒಂದು ದೊಡ್ಡ ಗಂಡಾಂತರ ಇದೆ. ಅದನ್ನು ನಿಮ್ಗೆ ಹೇಳಿ ನಿಮ್ಗೆ ಎಚ್ಚರಿಸೋಕ್ಕೆ ಫೋನ್ ಮಾಡಿದೆ. ಇದ್ಯಾವ್ದು ಹೊಸ ಡ್ರಾಮಾ? ಶಾರ್ವರಿ ಡೈರೆಕ್ಟಾಗಿ ಏನಾದರೂ ಹೇಳ್ತಾಳೆ ಅಂದರೆ ಅದು ಸತ್ಯ ಆಗಿರುತ್ತೆ. ಸುಳ್ಳು ಇಂಡೈರೆಕ್ಟ್ ಸ್ಪೀಚ್ನಲ್ಲಿರುತ್ತೆ. ಏನು ಗಂಡಾಂತರ? ನಿಮ್ಮ ಮಗಳು ನಿಮ್ಮ ಕೈ ತಪ್ಪು ಹೋಗ್ತಿದ್ದಾಳೆ. ನಿಮ್ಮ ಬೆನ್ನ ಹಿಂದೆ ಏನೇನೋ ನಡೀತಾ ಇದೆ. ವಾಟ್? ಎಸ್. ಏನು ನಡೀತಿದೆ? ನೀವು ಹೇಳೋದು ಸತ್ಯ ಅಂತ ನಾನು ಹೇಗೆ ನಂಬಲಿ? ಸುಳ್ಳು ಹೇಳಿ ನಿಮ್ಮನ್ನು ಯಾಮಾರಿಸೋ ಅಂಥ ಚೀಪ್ ಟ್ರಿಕ್ಸ್ ಈ ಶಾರ್ವರಿ ಯಾವತ್ತಾದರೂ ಮಾಡ್ತಾಳ? ನಿಮ್ಮ ಕಣ್ಣು ತಪ್ಪಿಸಿ ನಡೀತಿರೋ ಎಷ್ಟೋ ವಿಷಯಗಳು ನನಗೆ ಗೊತ್ತಾಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ನಾಳೆ ನಾನು ಹೇಳಿದ ಜಾಗಕ್ಕೆ ಬನ್ನಿ. ನಿಮಗೆ ನನ್ನಿಂದ ಏನೋ ಕೆಲಸ ಆಗಬೇಕು ಅನ್ಸುತ್ತೆ, ಅದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ. ನಾನು ನಾಳೆ ಎಲ್ಲೂ ಬರಲ್ಲ. ಉಡಾಫೆ ಮಾಡಬೇಡಿ ಜನಾರ್ದನ್. ಮಾಧವ್ ವಿಷಯದಲ್ಲಿ ಈ ಥರ ಉಡಾಫೆ ಮಾಡೇ ತುಳಸಿ ಅನ್ನೋ ಶತ್ರು ಹುಟ್ಕೊಂಡಿರೋದು. ನೋಡಿ, ನಿಮ್ಮ ಮಗಳು ನಿಮ್ಮ ಪಾಲಿಗೆ ಉಳಿಬೇಕು ಅಂತಿದ್ರೆ ನಾಳೆ ನೀವು ಬರ್ತೀರಾ. ಇಲ್ಲ ಬರಲ್ಲ ಅಂದರೂ ತೊಂದರೆ ಇಲ್ಲ. ಇದರಿಂದ ನನಗಾಗೋ ಉಪಯೋಗಕ್ಕಿಂತ ನಿಮಗಾಗೋ ಲಾಸೇ ಜಾಸ್ತಿ ಇದೆ, ನೆನಪಿರಲಿ. ಈ ಅಮ್ಮ ಬಲೆಗಾಟಿ ಸಾವಾಸನೆ ಸಾಕು ಅಂತ ಬಿಟ್ಟಿದ್ದೀನಿ. ಈಗ ಮತ್ತೆ ಮೀಟ್ ಮಾಡಬೇಕು ಅಂದಿದ್ದಾಳೆ ಅಂದರೆ ಅವಳಿಗೆ ನನ್ನಿಂದ ಏನೋ ಉಪಕಾರ ಬೇಕು ಅನ್ಸುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು.
ನಮ್ಮಿಬ್ಬರ ಮಧ್ಯೆ ಏನೇ ಆಗಿರ್ಬೋದು, ಆದರೆ ಎದುರಿಗೆ ಬಂದಮೇಲೆ ನಗೋದು ಸಂಸ್ಕಾರ ಜನಾರ್ದನ್. ಸಂಸ್ಕಾರದ ಬಗ್ಗೆ ನೀವು ಮಾತಾಡ್ದಿರೋದೇ ಒಳ್ಳೇದು ಮೇಡಮ್. ನಮ್ಮಿಬ್ಬರ ಮಧ್ಯೆ ಏನು ಸಾವಾಸನೆ ಸಾಕು ಅಂತ ಮಾತುಕತೆ ಆಗಿದೆ. ಹೌದು ಆಗಿತ್ತು. ಸ್ಟಿಲ್ ನಾನು ಫೋನ್ ಮಾಡಿ ನಿಮ್ಮ ಮಗಳ ವಿಷಯ ಹೇಳಿದಾಗ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀರಾ. ಹೌದು, ನೀವು ನನ್ನ ಮಗಳ ವಿಷಯ ತೆಗೆದ್ರಲ್ಲ, ನಾನು ನನ್ನ ಮಗಳ ವಿಷಯದಲ್ಲಿ ಎಷ್ಟೇ ಸ್ಟ್ರಿಕ್ಟ್ ಆಗಿರ್ಬೋದು, ಆದರೆ ಮಗಳು ಅಂದಮೇಲೆ ಮಗಳೇ. ಜೊತೆಗೆ ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನೀವು ಏನು ಬೇಕಾದ್ರೂ ಮಾಡ್ತೀರಾ ಅನ್ನೋದು ಗೊತ್ತು. ಅದಕ್ಕೆ ಏನು ನಿಮ್ಮ ಹೊಸ ಪ್ಲ್ಯಾನು ಅಂತ ತಿಳ್ಕೊಳಕ್ಕೆ ಬಂದೆ. ಪ್ಲ್ಯಾನ್ ಅವತ್ತೇ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಆದಮೇಲೆ ನಾನು ನಿಮ್ಮ ದೀಪಿಕಾ ವಿಷಯ ಮರ್ತು ಬಿಟ್ಟಿದ್ದೆ. ನೀವು ಹೇಗೂ ಅವಳನ್ನು ನಮ್ಮನೆ ಕೊಡಲ್ಲ ಅಂತಲೂ ಅಂದ್ಕೊಂಡಿದ್ದೆ. ಅಂದ್ಕೊಂಡಿದ್ದೆ ಅಂದರೆ ಏನು? ಈಗಲೂ ಹಾಗೆ ಅಂದ್ಕೊಂಡಿರೋದು. ನೀವು ಹಾಗೆ ಅಂದ್ಕೊಂಡಿದ್ದೀರಾ, ಆದರೆ ಈಗಲೂ ನಿಮ್ಮ ಕಣ್ ತಪ್ಪಿಸಿ ಆಗಬೇಕಾಗಿರೋ ಕೆಲಸಗಳು ಆಗ್ತಾನೇ ಇದ್ದಾವೆ. ವಾಟ್? ಹೌದು, ಅದೇನೋ ನಿಮ್ಮ ಮಗಳು ದುಬೈಯಲ್ಲಿದ್ದಾಳೆ ಅಂತ ಹೇಳಿ ಮನೆಯಲ್ಲೇ ಕೂಡ ಹಾಕಿದ್ದೀರಾ ಅಂತೆ. ಓಹೋ, ಆ ಮುದುಕ ಆಗಲೇ ಎಲ್ಲ ಹೇಳ್ಬಿಟ್ನಾ? ಅದನ್ನು ಹೇಳೋದಕ್ಕೆ ನೀವು ನನ್ನ ಇಷ್ಟು ದೂರ ಕರೆಸಿದ್ರ? ಇಲ್ಲ ಇಲ್ಲ, ಇಷ್ಟೇ ವಿಷಯ ಆಗಿದ್ದಿದ್ರೆ ಫೋನಲ್ಲೇ ಹೇಳಿ ಮುಗಿಸ್ತಿದ್ದೆ. ನನಗೂ ಬೇರೆ ಕೆಲಸಗಳಿದೆ, ನಿಮ್ಮನ್ನು ಮೀಟ್ ಮಾಡಿ ಮಾತಾಡುವಷ್ಟು ಟೈಮ್ ಇಲ್ಲ ನನಗೆ. ಸರಿ, ವಿಷಯಕ್ಕೆ ಬನ್ನಿ. ನೀವು ದೀಪಿಕಾ ಫೋನಿಂದ ಅಭಿಗೆ ಮೆಸೇಜ್ ಮಾಡೋದು ನಮ್ಮ ಮನೆಯಲ್ಲಿ ಗೊತ್ತಾಗಿದೆ. ನಮ್ಮ ಮನೆಯವರೆಲ್ಲ ಹೋಗಿ ದೀಪಿಕಾನ ಮೀಟ್ ಮಾಡೂ ಆಗಿದೆ. ಇನ್ನು ಸ್ವಲ್ಪ ದಿನಕ್ಕೆ ನಿಮಗೆ ಗೊತ್ತಾಗ್ದೇ ಅವರಿಬ್ಬರು ಮದುವೆ ಆದ್ರೂ ಆಶ್ಚರ್ಯ ಏನೂ ಇಲ್ಲ.